प्यारे बच्चों, आज हम चरापुंजी से आया हूँ प्रदीप पंत जी द्वारा रचित एक यात्रा वृत्तांत को सुनेंगे। ಮಕ್ಕಳೇ, ಚಿರಾಪುಂಜಿ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ. ಅಲ್ಲಿಗೆ ಪ್ರದೀಪ್ ಪಂತರು ಒಮ್ಮೆ ಯಾತ್ರೆ ಹೋಗಿರ್ತಾರೆ. ಆ ಯಾತ್ರೆಯ ಒಂದು ವೃತ್ತಾಂತವನ್ನು ಬರೀತಾರೆ. ಮಕ್ಕಳೇ, आप सभी का हार्दिक स्वागत है। ये जो है शिलंग मेघालय की राजधानी है। एशिया का स्वच्छ ग्राम जो इस राज्य में है और प्रकृति का अवलोकन करने पेड़ के घर भी यहाँ पर दिखाई देते हैं। एक सुंदर प्रदेश है मेघालय। यह जो है चरापुंजी। अब हम आगे सुनेंगे। मेघालय यानी बादलों का घर। मेघालय की राजधानी शिलंग एक हरा भरा पर्वतीय नगर, जहाँ हर वक्त बादल उमड़ते घुमड़ते रहते हैं। इतना बड़ा स्वच्छ सुंदर पर्वतीय नगर उत्तर भारत में कहीं नहीं है। मेघालय ಅಂತ ಹೇಳಿದ್ರೆ ಮೋಡಗಳ ಮನೆ। ऐसे ही मृगालय कहने पर मृगों का आलय, देवालय का मतलब होता है देव का आलय। ऐसे ही ಮೇಘಾಲಯ, ಮೇಘ ಅಂತ ಹೇಳಿದ್ರೆ ಮೋಡಗಳು. ಇಲ್ಲಿ ನೋಡಿ, ಭಾರತದಲ್ಲಿ ಮೇಘಾಲಯ ಪೂರ್ವೋತ್ತರ ಭಾರತದ ಈ ಭಾಗದಲ್ಲಿ ಬರ್ತದೆ ಮಕ್ಕಳೇ. अब हम देखेंगे मेघालय की राजधानी ಶಿಲಂಗ್ है। ಮೇಘಾಲಯ ಇಸ್ ದ ರಾಜಧಾನಿ ಶಿಲಂಗ್. ಇದು ಒಂದು ಹಸಿರಿನಿಂದ ಕೂಡಿದಂತಹ ಒಂದು ಪರ್ವತಗಳ ನಗರ. ಇಲ್ಲಿ ಯಾವಾಗಲೂ ಕೂಡ ಮೋಡಗಳು ಬರುವಂಥದ್ದು ಹೋಗುವಂಥದ್ದು ಮಾಡ್ತಾ ಇರ್ತದೆ. ಇಷ್ಟೊಂದು ದೊಡ್ಡ ಸ್ವಚ್ಛದಾದ ಮತ್ತು ಸುಂದರವಾದ ಪರ್ವತೀಯ ನಗರ ಉತ್ತರ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ ಅಂಥೇಳಿ ಲೇಖಕರು ಬರಿತಾ ಇದ್ದಾರೆ. ऐसा हरितिमा भी शायद ही कहीं देखने को मिले। शिलंग से चिरापुंजी की ओर जाता मार्ग दोनों ओर पहाड़ों और दरख्तों से पटा पड़ा है। यहाँ ऊंचा नीचा सर्पाकार रास्ता। रास्ते को पार करते हुए दिखाई पड़ते हैं बादल, बहती है सुहानी हवा और कभी कभी हो जाती है बूंदाबांदी। ಇಂತಹ ಹರಿತಿಮ, ಇಷ್ಟೊಂದು ಹಚ್ಚ ಹಸಿರಿನಿಂದ ಕೂಡಿದಂತಹ ಒಂದು ಪ್ರದೇಶ ಎಲ್ಲೂ ಕೂಡ ನೋಡಲಿಕ್ಕೆ ಸಿಗೋದಿಲ್ಲ ಬಹುಶಃ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶಿಲಂಗ್ನಿಂದ ಚಿರಾಪುಂಜಿಗೆ ಹೋಗುತ್ತಿರುವಂತಹ ಮಾರ್ಗದಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬೆಟ್ಟಗಳು, ಎಲ್ಲಿ ನೋಡಿದರೂ ಮರಗಿಡಗಳು. ನೋಡಿ, ಇಲ್ಲಿ ಹೀಗೆ ಕಾಣ್ತಾ ಇದೆ ಮಕ್ಕಳೇ. ಹಾಗೆ ಊಂಚಾ ನೀಚಾ ಸರ್ಪಾಕಾರ ರಾಸ್ತಾ, ಮೇಲೆ ತಗ್ಗು ಉಬ್ಬಿನಿಂದ ಕೂಡಿದ ಸರ್ಪದ ಆಕಾರದಿಂದ ಇರುವಂತಹ ರಸ್ತೆ. ರಾಸ್ತೆ ಕೋ ಪಾರ್ ಕರ್ತೆ ಹುಯೆ ದಿಕಾಯಿ ಪಡ್ತೆ ಹೇ ಬಾದಲ್. ರಸ್ತೆಯನ್ನು ದಾಟಬೇಕಾದಂತಹ ಸಂದರ್ಭದಲ್ಲಿ ಎಲ್ಲೂ ನೋಡಿದರೂ ಕೂಡ ಮೋಡಗಳೇ ಕಾಣಿಸ್ತವೆ. ಸುಂದರವಾದ ಬಂಗಾರದಂತಹ ಗಾಳಿ ಬೀಸ್ತದೆ ಮಕ್ಕಳೇ. ಆಗಾಗ ಬೂಂದಾಬಾಂದಿ, ವರ್ಷ, ಮಳೆ ಆಗ್ತದೆ. ಇದ್ದಕ್ಕಿದ್ದಂತೆ ಮಳೆ ಆಗುವಂಥದ್ದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್, हमारी जीप शिलंग से 53 किलोमीटर दूर चिरापुंजी की ओर बढ़ रही है। मेरे साथ राज्य के एक अधिकारी श्री संगमा और उनके 2 दोस्त बैठे हैं। मैं जीप की खिड़की बंद करते हुए संगमा से पूछता हूँ, क्या साल भर यहाँ वर्षा होती रहती है? जी हाँ, संगमा कहते हैं। आपको जानकर ताज्जुब होगा कि मेघालय में खपत से ज़्यादा पन बिजली का उत्पादन होता है। हम अतिरिक्त बिजली को अन्य राज्यों को दे देते हैं। ऐसा? मैं सचमुच आश्चर्य से पूछता हूँ। संगमा कहते हैं, वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा। ನಮ್ಮ ಜೀಪ್ ಶಿಲಂಗಿನ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಶಿಲಂಗ್ನಿಂದ ಚಿರಾಪುಂಜಿ 53 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಜೀಪ್ ಹೊರಟಿತ್ತು. ನನ್ನ ಜೊತೆಗೆ ಆ ರಾಜ್ಯದ ಒಬ್ಬ ಅಧಿಕಾರಿ ಸಂಗಮ ಅನ್ನುವಂತಹ ವ್ಯಕ್ತಿ ಮತ್ತು ಅವರ ಇಬ್ಬರ ಗೆಳೆಯರು ಕೂಡ ಇದ್ದರು.
ಜೀಪಿನ ಕಿಟಕಿಯನ್ನು ಬಂದ್ ಮಾಡ್ತಾ ಸಂಗಮಾರ್ ಅವರಿಗೆ ನಾನು ಕೇಳಿದೆ, ಏನು ಇಲ್ಲಿ ವರ್ಷವಿಡೀ ಮಳೆ ಆಗ್ತಾ ಇರ್ತದೆಯೇ? ಅದಕ್ಕೆ ಅವರು ಹೇಳ್ತಾರೆ, ಹಾಂ ಹೌದು. ಮತ್ತು ನಿಮಗೆ ಇದನ್ನು ಕೇಳಿಯೂ ಕೂಡ ಆಶ್ಚರ್ಯ ಅನ್ನಿಸ್ಬೋದು, ಇಲ್ಲಿ ಮಾಲುಗಳ ಮಾರಾಟಕ್ಕಿಂತ ಹೆಚ್ಚು ವಿದ್ಯುತ್ನ ತಯಾರಿಕೆ ಆಗುತ್ತೆ, ನೀರಿನಿಂದ ವಿದ್ಯುತ್ ತಯಾರಾಗುತ್ತೆ. ನಾವು ಹೆಚ್ಚುವರಿಯಾದಂತಹ ಅತಿರಿಕ್ತ ಬಿಜಿಲಿ, ಹೆಚ್ಚುವರಿಯಾದಂತಹ ಕರೆಂಟನ್ನು ಬೇರೆ ರಾಜ್ಯಗಳಿಗೂ ಕೂಡ ಕೊಡ್ತೇವೆ. ಹೌದಾ ಅಂಥೇಳಿ ಆಶ್ಚರ್ಯದಿಂದ ಕೇಳ್ತಾರಂತೆ ಲೇಖಕರು. ಆಗ ಸಂಗಮ ಹೇಳ್ತಾರೆ, ಇಲ್ಲಿನ ಹಳ್ಳಿಗಳಿಗೆ 365 ದಿನಗಳೂ ಕೂಡ 24 ಗಂಟೆಗಳಂತೆ ಕರೆಂಟನ್ನು ಕೊಟ್ಟರೂ ಕೂಡ, ಎಲ್ಲ ಹಳ್ಳಿಗಳು ಜಗಮಗ ಅಂದ್ಕೊಂಡ್ರೂ ಕೂಡ ಹೆಚ್ಚುವರಿಯಾದಂತಹ ಒಂದು ವಿದ್ಯುತ್ನ ಉತ್ಪಾದನೆ ಇಲ್ಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. हम पहाड़ों को निहारते हुए आगे बढ़ रहे हैं. सड़क के उस पार पहाड़ी कोहरे से घिरी हुई है. 3 पर्वतीय अंचलों में बंटा हुआ है मेघालय, खासी पर्वत, गारो पर्वत और जयंतिया पर्वत. और इन्हीं 3 पर्वतीय अंचल में बने हैं 5 जिले. हर अंचल की अपनी अलग अलग संस्कृति है, रीति रिवाज, पर्व, उत्सव हैं, लेकिन हर कहीं पारिवारिक व्यवस्था मात्र सत्तात्मक है. भूमि, धन, संपत्ति सब माँ से बेटी को मिलती है. ನೋಡಿ ಮಕ್ಕಳೇ, ಇಲ್ಲಿ 3 ರೀತಿಯ ಗಾರೋ ಹಿಲ್ಸ್, ಖಾಸಿ ಹಿಲ್ಸ್ ಮತ್ತು ಜಯಂತಿಯಾ ಹಿಲ್ಸ್ ಅಂಥೇಳಿ 3 ಬೆಟ್ಟಗಳಿಂದ ಆಗಿರುವಂತಹ ಒಂದು ಸುಂದರವಾದ ಒಂದು ರಾಜ್ಯ. ಈ 3 ಪರ್ವತಗಳಲ್ಲಿ ಕೇವಲ 5 ಜಿಲ್ಲೆಗಳು ಮಾತ್ರ ಇದೆ. ಒಂದೊಂದು ಬೆಟ್ಟದಲ್ಲೂ ಕೂಡ ಒಂದೊಂದು ರೀತಿಯ ಸಂಸ್ಕೃತಿ, ನಡೆನುಡಿ, ಹಬ್ಬ ಪರ್ವಗಳು ನಡೀತವೆ. ಹಾಗೆಯೇ ಇಲ್ಲಿನ ಪಾರಿವಾರಿಕ ವ್ಯವಸ್ಥೆ ಮಾತೃಸತ್ತಾತ್ಮಕ, ತಾಯಿಯ ಆಡಳಿತ ಅಂತ ಹೇಳಿದ್ರೆ ಅಲ್ಲಿಯ ಭೂಮಿ, ಹಣ, ಸಂಪತ್ತು ಎಲ್ಲವೂ ಕೂಡ ತಾಯಿಯಿಂದ ಮಗಳಿಗೆ ಸಿಗುವಂಥದ್ರ ಒಂದು ವೈಶಿಷ್ಟ್ಯತೆಯನ್ನು ಅಲ್ಲಿ ನಾವು ಕಾಣ್ಬೋದಾಗಿದೆ. स्त्री का यहाँ वर्चस्व है. यहाँ यह एहसास गुवाहाटी से मेघालय की सीमा में घुसने के साथ ही होने लगता है. तमाम दुकानों पर स्त्रियाँ सौदा बेचती और बेहिचक बतियाती दिखाई देती हैं. शिलंग में भी उन्हें दुकानों पर बैठे देखा जा सकता है. शायद यह स्थिति पूर्वोत्तर के अन्य राज्यों में भी है, भले ही वहाँ मातृसत्तात्मक पारिवारिक व्यवस्था ना हो. कुछ साल पहले मणिपुर की राजधानी इम्फाल में भी यही सब दिखा था. स्त्रियों का पूरा बाजार ही है वहाँ, जिसे माइती बाजार कहते हैं, यानी माँ का बाजार. दिन भर सामान की बिक्री कर शाम को अपने अपने घर लौटती हैं. किसी प्रकार का वर्ग भेदभाव नहीं, यानी अमीर घरों की स्त्रियां भी इस माइती बाजार में मिल जाएंगी और गरीब घर की स्त्रियां भी. तभी एक मोड़ निकलने पर चिरापुंजी का छोटा सा बाजार दिखाई पड़ता है और इस बाजार में भी दुकानों पर बैठी हैं महिलाएं. फिर चाहे दुकान फल सब्जियों की हो या चाय की. हम आगे बढ़ जाते हैं. ಸ್ತ್ರೀಯರಿಗೆ ಇಲ್ಲಿ ಒಂದು ವರ್ಚಸ್ಸು ಇದೆ, ಅವರಿಗೆ ಅವರದೇ ಆದಂಥ ಒಂದು ಗೌರವ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಈ ಒಂದು ಅನುಭವ ಗೌಹಾಟಿನಿಂದ ಮೇಘಾಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಬಾರ್ಡರ್ಗಳಲ್ಲಿ ನಾವು ಕಾಣಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲ ಅಂಗಡಿಗಳಲ್ಲಿ ಸ್ತ್ರೀಯರೇ ಮಾಲು ಮಾರಾಟವನ್ನು ಮಾಡುವಂಥದ್ದು ಮತ್ತು ಬೇಹಿಚಕ್ ಬತಿಯಾತಿ, ಸಂಕೋಚವಿಲ್ಲದೆ ಜನರೊಟ್ಟಿಗೆ ಮಾತನಾಡುವುದನ್ನು ನಾವಲ್ಲಿ ಕಾಣ್ತೇವೆ. ಶಿಲಂಗ್ನಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ಸ್ತ್ರೀಯರೇ ಕುಳಿತಿದ್ದನ್ನು ನಾವು ಕಾಣ್ಬೋದು. ಹಾಗೆಯೇ ಇಂತಹ ಒಂದು ಸ್ಥಿತಿ ಪೂರ್ವೋತ್ತರ ಭಾರತ ಅನ್ಯ ರಾಜ್ಯಗಳಲ್ಲೂ ಇರಬಹುದು. ಸಾಮಾನ್ಯವಾಗಿ ಮಾತೃಸತ್ತಾತ್ಮಕ ಪಾರಿವಾರಿಕ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಅಲ್ಲಿ ಸ್ತ್ರೀಯರೇ ಮಾರಾಟವನ್ನು ಅಂಗಡಿಗಳಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದನ್ನು ಗಮನಿಸ್ತೇವೆ. ಸ್ವಲ್ಪ ವರ್ಷಗಳ ಹಿಂದೆ ಮಣಿಪುರದ ರಾಜಧಾನಿ ಇಂಫಾಲ್ನಲ್ಲೂ ಕೂಡ ಈ ಥರದಲ್ಲೇ ನಾನು ನೋಡಿದ್ದೆ. ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ
ಸ್ತ್ರೀಯರೇ ಮಾರಾಟ ಮಾಡುವಂತಹ ಸಂತೆಗಳು, ಬಾಜಾರ್. ಅಲ್ಲಿ ಅದಕ್ಕೆ ಮಾಹಿತಿ ಬಾಜಾರ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ತಾಯಂದಿರ ಸಂತೆ. ದಿನವಿಡೀ ಸಾಮಾನುಗಳನ್ನು ಮಾರಾಟ ಮಾಡಿ ಸಂಜೆಗೆ ತಮ್ಮ ತಮ್ಮ ಮನೆಗೆ ಬರ್ತಾರೆ. ಇಲ್ಲಿ ಯಾವುದೇ ರೀತಿಯ ವರ್ಗದ ಭೇದ ಭಾವ ಇಲ್ಲದೇ ಇರೋದನ್ನು ಕಾಣ್ತಾ ಇದ್ದೇವೆ. ಅಂತ ಹೇಳಿದ್ರೆ ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳು ಕೂಡ ಮಾಹಿತಿ ಬಾಜಾರ್ನಲ್ಲಿ ತಾಯಂದಿರ ಸಂತೆಯಲ್ಲಿ ಹೋಗ್ತಾರೆ, ಮಾರಾಟವನ್ನು ಮಾಡ್ತಾರೆ. ಹಾಗೆ ಬಡ ಮನೆಯ ಸ್ತ್ರೀಯರು ಕೂಡ ಆ ಕೆಲಸವನ್ನು ಮಾಡೋದನ್ನು ಗಮನಿಸ್ತಾ ಇದ್ದೇವೆ. ಹೀಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಒಂದು ತಿರುವಿನಲ್ಲಿ ಏಕ್ ಮೋಡ್ ನಿಕಲ್ನೆ ಪರ್, ಒಂದು ತಿರುವು ತಿರುಗಿದ್ರೆ ಸಾಕು ಚಿರಾಪುಂಜಿಯ ಒಂದು ಚಿಕ್ಕ ಸಂತೆಯಲ್ಲಿ ಕಾಣ್ತದೆ. ಆ ಸಂತೆಯಲ್ಲೂ ಕೂಡ ಮಹಿಳೆಯರೇ ಕೂರುತ್ತಿದ್ದಾರೆ. ಉದಾಹರಣೆಗೆ ಹಣ್ಣಿನ ಅಂಗಡಿ ಇರ್ಬೋದು, ತರಕಾರಿಯ ಅಂಗಡಿ ಇರ್ಬೋದು, ಅಥವಾ ಚಾಯ್ ಅಂಗಡಿ ಇರ್ಬೋದು. ಯಾವುದೇ ಅಂಗಡಿಗಳಲ್ಲೂ ಕೂಡ ಮಹಿಳೆಯರೇ ಕುಳಿತಿರೋದನ್ನು ಗಮನಿಸ್ತಾ ಇದ್ದೇವೆ ಅಂಥೇಳಿ ನಾವು ಮತ್ತೆ ಮುಂದುವರೆದ್ವಿ ಅಂತ ಹೇಳ್ತಾರೆ. कुछ आगे बढ़कर संगमा ने जीप रुकवा दी. हम सभी नीचे उतर गए. सामने दिखाई पड़ रहा है नौशंग थियांग प्रपात, जो मासमाई प्रपात के नाम से लोकप्रिय है. ऊंचे पहाड़ से सैकड़ों फुट नीचे पानी लगातार बेरोक-टोक गिर रहा है. वह देखिए सामने रहा बांग्लादेश. संगमा के साथियों में से ये कहता है, अभी हम जब जीप से उतरे थे हल्की धूप थी और अभी क्षण भर बाद ही बादल गिरे और हल्की हल्की वर्षा होने लगी. मैं संगमा के आगे अपना पुराना सवाल दोहराता हूँ, क्या साल भर यहाँ वर्षा होती रहती है? संगमा हंसते हुए कहते हैं, पंत साहब यह ಚಿರಾಪುಂಜಿ है. ಸ್ವಲ್ಪ ಮುಂದುವರೆದು ಸಂಗಮಾರವರು ಜೀಪನ್ನು ನಿಲ್ಲಿಸಲಿಕ್ಕೆ ಹೇಳಿದ್ರಂತೆ. ನಾವೆಲ್ಲರೂ ಕೂಡ ಕೆಳಗೆ ಇಳಿದ್ವಿ. ಅಗೋ ನೋಡಿ ಕಾಣ್ತಾ ಇದೆಯಲ್ಲ, ಅದೇ ನೌಶಂಗ್ ಪ್ರಪಾತ್, ಎಲಿಫೆಂಟಾ ಫಾಲ್ಸ್ ಅಂತಿದೆ ಮಕ್ಕಳೇ. ನೌಶಂಗ್ ಥಿಯಾಂಗ್ ಮಾಸ್ಮಾಯಿ ಹೆಸರಿನಿಂದ ಇರುವಂತಹ ಅಲ್ಲಿ ನೋಡಿ ನೋಹಕ್ಕಲಿ ಖಾಯ್ ಫಾಲ್ಸ್ ಅಂಥೇಳಿ ಕೂಡ ಇದಕ್ಕೆ ಕರೀತಾರೆ ಮಕ್ಕಳೇ. ಇದಕ್ಕೆ ಮಾಸ್ಮಾಯಿ ಪ್ರಪಾತ್ ಅಂತಲೂ ಕೂಡ ಕರೀತಾರೆ. ಎತ್ತರವಾದ ಬೆಟ್ಟದಿಂದ ಸಾವಿರಾರು ಅಡಿ ಎತ್ತರದಿಂದ ನಿರಂತರವಾಗಿ ಬೇರೋಕ್-ಟೋಕ್, ಎಡೆ ಬಿಡದೆ, ಎಲ್ಲೂ ನಿಲುಗಡೆ ಇಲ್ಲದೆ ನಿರಂತರವಾಗಿ ನೀರು ಬೀಳ್ತಾ ಇದೆ. ಅಗೋ ನೋಡಿ ಎದುರಿನಲ್ಲಿ ಕಾಣ್ತಾ ಇರುವಂಥದ್ದೇ ಬಾಂಗ್ಲಾದೇಶ ಅಂಥೇಳಿ ಸಂಗಮಾರವರ ಒಬ್ಬ ಗೆಳೆಯ ಹೇಳಿದ್ನಂತೆ. ಈಗ ತಾನೇ ಇಳಿದಿದ್ವಿ ಜೀಪ್ನಿಂದ. ಸ್ವಲ್ಪ ಸಣ್ಣದಾಗಿ ಬಿಸಿಲಿತ್ತು, ಹಲ್ಕಿ ಧೂಪ್, ಸಣ್ಣದಾದ ಬಿಸಿಲು. ಧೂಪ್ ಕಾ ಮತ್ಲಬ್ ಬಿಸಿಲು. ಕ್ಷಣಾರ್ಧದಲ್ಲಿ ಮೋಡಗಳು ಆವರಿಸಿಕೊಂಡುವಂತೆ ದಿಢೀರ್ ಅಂಥೇಳಿ ಹಲ್ಕಿ ವರ್ಷ ಹೋನೆ ಲಗಿ. ನಿಧಾನವಾಗಿ ಮಳೆಯೂ ಕೂಡ ಅಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತಂತೆ. ಸಂಗಮಾರ್ ಅವರಿಗೆ ಮತ್ತೆ ಅದೇ ಪ್ರಶ್ನೆಯನ್ನು ಹಾಕಿದ್ರಂತೆ ಲೇಖಕರು, ಏನು ಇಲ್ಲಿ ವರ್ಷವಿಡೀ ಮಳೆ ಆಗ್ತಿರ್ತದೆಯೇ? ಆಗ ಸಂಗಮಾರ್ ನಗ್ತಾ ಹೇಳಿದ್ರಂತೆ, ಪಂತ ಸಾಹೇಬ್ರೆ, ಇದು ಚಿರಾಪುಂಜಿ, ಅದಕ್ಕೆ ಇದು ವಿಶ್ವದಾದ್ಯಂತ ಮಳೆಗೆ ಪ್ರಸಿದ್ಧವಾಗಿರುವಂಥ ಪ್ರದೇಶ. हाँ ख्याल आया यह चिरापुंजी है. समुद्र की सतह से कोई 1300 मीटर ऊपर जो विश्व में सबसे अधिक वर्षा वाले स्थान के लिए प्रसिद्ध है. हम लोग कभी कभी कल छल छल करते प्रपात को निहार रहे हैं, कभी पानी से घिरे बांग्लादेश के भूभाग को. वर्षा फिर बंद हो गई है, धूप फिर खिल आई है. इसी तरह वर्षा धूप कोहरे की लुका छिपी का खेल चलता रहता है यहाँ. ಹಾಂ ನನಗೆ ನೆನಪಾಯಿತು. ಹೌದು, ಇದು ಚಿರಾಪುಂಜಿ. ಸಮುದ್ರದ ಕ್ಕೆ ಹೋಲಿಸಿದರೆ 1300 ಮೀಟರ್ ಅಡಿ ಎತ್ತರದಲ್ಲಿರುವಂತಹ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಎಂದು ಪ್ರಸಿದ್ಧಿಯಾಗಿರುವಂತಹ ಕ್ಷೇತ್ರ ನೆನಪಾಯಿತು ನನಗೆ. ನಾವೆಲ್ಲರೂ ಕೂಡ ಕಲನೆ ಹರಿಯುವಂತಹ ನೀರಿನ ಪ್ರಪಾತವನ್ನು ನೋಡ್ತಾ ಇದ್ವಿ. ಮತ್ತು ಬಾಂಗ್ಲಾದೇಶದ ಭೂಭಾಗವನ್ನು ಕೂಡ ನೋಡ್ತಾ ಇದ್ವಿ. ನೀರಿನಿಂದ ಆವರಿಸಿರುವ ಬಾಂಗ್ಲಾದೇಶದ ಭೂಭಾಗ. ಮತ್ತೆ ಮಳೆ ನಿಲ್ತಂತೆ. ನಿಧಾನವಾಗಿ ಬಿಸಿಲು ಅರಳಲಿಕ್ಕೆ ಪ್ರಾರಂಭ ಆಯಿತು. ಇದೇ ರೀತಿ ಮಳೆ ಬಿಸಿಲಿನ ಒಂದು ಕಣ್ಣ ಮುಚ್ಚಾಲೆ ಆಟ ಇಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ ಅಂಥೇಳಿ ಬರೀತಾರೆ ಮಕ್ಕಳೇ. हम लोग जीप में बैठकर लौट रहे हैं.
संगमा रास्ते में खासी, जयंतिया और गारो पहाड़ियों के लोगों के बारे में बताने लगते हैं। वे कहते हैं खासियों को यहाँ सम्मान की दृष्टि से देखा जाता है। करीब 6 लाख गारो लोगों की मातृभूमि है गारो पर्वतमालाएं हैं। यह माना जाता है कि गारो समूह बोडो जाति का अंग है। नोंग्रेम उनका प्रमुख नृत्य है। जयंतिया पहाड़ियों के उत्सव का नाम है बेहडन खलाम। ನಾವು ಮತ್ತೆ ಜೀಪಿನಲ್ಲಿ ಕುಳಿತು ವಾಪಸ್ ಬರ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸಂಗ್ಮಾರವರು ಕಾಸಿ, ಜಯಂತಿಯ ಮತ್ತು ಗಾರೋ ಪರ್ವತದ ಅಲ್ಲಿಯ ಜನರ ಒಂದು ಪರಿಚಯವನ್ನು ನಮಗೆ ಮಾಡಿಸ್ತಾ ಇದ್ದರು. ಖಾಸಿಗಳಿಗೆ ಬಹಳಷ್ಟು ಗೌರವದ ದೃಷ್ಟಿಯಲ್ಲಿ ಅಲ್ಲಿ ನೋಡಲಾಗತ್ತೆ. ಆ ಗಾರೋ ಪರ್ವತ ಸುಮಾರು 6 ಲಕ್ಷ ಜನರಿಂದ ಕೂಡಿದಂತಹ 6 ಲಕ್ಷ ಜನರ ಒಂದು ಮಾತೃಭೂಮಿಯಾಗಿದೆ. ಮತ್ತು ಇದನ್ನು ಕೂಡ ತಿಳ್ಕೊಳ್ಳಾಗತ್ತೆ, ಗಾರೋ ಸಮೂಹ ಬೋಡೋ ಜಾತಿಯ ಒಂದು ಅಂಗ. ನೋಂಗ್ಕ್ರೇಮ್ ಅವರ ಒಂದು ಪ್ರಮುಖವಾದಂತಹ ನೃತ್ಯವಾಗಿದೆ. ಜಯಂತಿಯ ಬೆಟ್ಟದಲ್ಲಿರುವಂತಹ ಜನರ ಉತ್ಸವದ ಹೆಸರು ಬೆಹಡೆನ್ ಖಲಾಮ್ ಅಂಥೇಳಿ ಹೇಳ್ತಾರೆ. ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಖಾಸಿ ಜನಾಂಗದ ಒಂದು ಉಡುಗೆ ತೊಡುಗೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. आगे चलकर एक स्थान पर जीप रुकती है. हम उतरते हैं. बगल में एक गोलाकार विशाल पत्थर है. संगमा बताते हैं यह प्राकृतिक शिवलिंग है. और आश्चर्य तो मासमाई गांव की गुफाएं भी हैं. गुफाएं इतनी अंधेरी हैं कि मशाल या टार्च जलाए बिना उनमें प्रवेश नहीं कर सकते. संगमा का एक साथी कहता है, हमने मशालें जला ली हैं और हम गुफाओं के अंदर आगे बढ़ रहे हैं. अगल बगल ऊपर नीचे पत्थर. सदियों से ये गुफाएं इसी तरह हैं और दूर, बहुत दूर तक चली गई हैं. हम लोग कुछ दूर जाकर लौट पड़ते हैं, जैसे आश्चर्य लोक से लौट रहे हैं. ಮುಂದುವರೆದು ಒಂದು ಸ್ಥಳದಲ್ಲಿ ಜೀಪು ನಿಂತಿತ್ತಂತೆ. ಆ ಜೀಪಿನಿಂದ ಇಳಿದರಂತೆ ಎಲ್ಲರೂ ಕೂಡ. ಪಕ್ಕದಲ್ಲಿರುವಂತಹ ಗೋಲಾಕಾರವಾದಂತಹ ವಿಶಾಲವಾದ ಒಂದು ಪತ್ಥರ್ ಕಲ್ಲಿತ್ತಂತೆ. ಅದನ್ನು ತೋರಿಸ್ತಾ ಸಂಗಮ ಹೇಳಿದ್ರಂತೆ, ಇದು ಪ್ರಾಕೃತಿಕ ಶಿವಲಿಂಗ. ನಿಮಗೆ ಆಶ್ಚರ್ಯವೂ ಕೂಡ ಆಗ್ತದೆ. ಇಲ್ಲಿ ಮಾಸ್ಮಾಯಿ ಹಳ್ಳಿಯ ಗುಹೆಗಳು, ಈ ಗುಹೆಯ ಒಂದು ನೋಟ ಇಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳೇ. ಗುಫಾಯೆ ಇತ್ನಿ ಅಂಧೇರಿ ಹೇ, ಇಷ್ಟೊಂದು ಕತ್ಲಾಗಿದ್ದಾವೆ. ಮಶಾಲ್ ಅಂತ ಹೇಳಿದ್ರೆ ಪಂಜು ಅಥವಾ ದೊಂದಿ ಅಂತ ಹೇಳ್ತಾರೆ. ಆ ಮಶಾಲ್ ಪಂಜ್ ಇಲ್ಲದೆ, ಟಾರ್ಚ್ ಇಲ್ಲದೆ ನಾವು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸಂಗಮಾರ ಒಬ್ಬ ಗೆಳೆಯು ಕೂಡ ಆ ಸಂದರ್ಭದಲ್ಲಿ ಹೇಳಿದಂತೆ, ನಾವೆಲ್ಲರೂ ಕೂಡ ಪಂಜುಗಳನ್ನು ಹಚ್ಚಿಕೊಂಡು ಗುಹೆಯ ಒಳಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲಿ ನೋಡಿದರೂ ಕಲ್ಲೇ ಕಲ್ಲು. ಮತ್ತು ನೂರಾರು ವರ್ಷಗಳಿಂದ ಈ ಗುಹೆಗಳು ಇದೇ ರೀತಿಯಾಗಿದೆ. ನಾವು ಬಹಳ ದೂರದವರೆಗೆ ಹೋದ್ವಿ. ಈ ಗುಹೆಯು ಕೂಡ ಅಷ್ಟೇ ದೂರದವರೆಗೆ ಇದ್ದಾವೆ. ನಾವು ಸ್ವಲ್ಪ ದೂರ ಹೋಗಿ ವಾಪಸ್ ಬಂದೆವು. ಆಶ್ಚರ್ಯದ ಲೋಕದಿಂದ ಬಂದ್ವೇನೋ ಅಂಥೇಳಿ ಇವರಿಗೆ ಭಾಸವಾಯಿತಂತೆ ಮಕ್ಕಳೇ. ಹೀಗೆ ಈ ಒಂದು ಅನುಭವದ ಲೇಖನವನ್ನು ಈ ಪ್ರದೀಪ್ ಪಂತ್ರವರು ಬರಿತಾ ಇದ್ದಾರೆ ಮಕ್ಕಳೇ. ಇವರ ಒಂದು ಪರಿಚಯವನ್ನು ನೋಡೋಣ. प्रदीप पंत जी का जन्म लखनऊ के हल्द्वानी उत्तराखंड में 24 अप्रैल 1941 को हुआ. पंत जी के अब तक 6 उपन्यास प्रकाशित हुए हैं. पंत जी की कन्नड़ में अनुदित कहानियों का संकलन न्याय ಮತ್ತು इतर ಕಥೆಗಳು शीर्षक से प्रकाशित है. पंत जी के देश विदेश के यात्रा संस्मरणों के 4 संकलन हैं. पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट्स वेलफेयर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान का प्रेमचंद अनुशंसा पुरस्कार, हिंदी अकादमी द्वारा 2 बार साहित्यिक कृति पुरस्कार प्राप्त हैं. साहित्यकार सम्मान उत्कृष्ट व्यंग्य लेखन के लिए हिंदी भवन नई दिल्ली का व्यंग्यश्री सम्मान भी प्राप्त हुए हैं. धन्यवाद.